ಕುರ್ಚಿ ಕದನಕ್ಕೆ ಸಿಎಂ ಸಿದ್ದರಾಮಯ್ಯ ಪೂರ್ಣ ವಿರಾಮ. 5 ವರ್ಷವೂ ನಾನೇ ಸಿಎಂ. ನಾಯಕತ್ವ ಬದಲಾವಣೆ ಇಲ್ಲ, ಅಧಿಕಾರ ಹಂಚಿಕೆಯೂ ಇಲ್ಲ, ಸಿಎಂ ಕುರ್ಚಿಯೂ ಖಾಲಿ ಇಲ್ಲ ಎಂದ ಸಿದ್ದರಾಮಯ್ಯ. ದೆಹಲಿಯಲ್ಲಿ ಕುಳಿತು ಸಿಎಂ ಪೊಲಿಟಿಕಲ್ ಗೂಗ್ಲಿ. ಸಿಎಂ ಅತ್ಯಾಪ್ತರು ದಿಲ್ಖುಷ್. ಖರ್ಗೆ ಮನೆಯತ್ತ ದಾಂಗುಡಿ ಇಟ್ಟ ಸಿದ್ದು ಟೀಮ್. ನಾಯಕತ್ವ ಬದಲಾವಣೆ ಚರ್ಚೆ ದಿ ಎಂಡ್. ಈ ಅವಧಿಯಲ್ಲೇ ಡಿಕೆಶಿ ಸಿಎಂ ಆಗ್ತಾರೆ ಎಂದಿದ್ಯಾರು? ಡಿಕೆ ಮೇಲಿದೆಯಾ ಅಜ್ಜಯ್ಯನ ಆಶೀರ್ವಾದ? ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. 5 ವರ್ಷವೂ ನಾನೇ ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿ ಇರುತ್ತೇನೆ ಅಂತ ಹೇಳುವ ಮೂಲಕ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಪೊಲಿಟಿಕಲ್ ಗೂಗ್ಲಿ ಎಸೆದಿದ್ದಾರೆ. 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿ ಇರುತ್ತೇನೆ ಅಂದಿದ್ದಾರೆ. ಹೈಕಮಾಂಡ್ ನಾಯಕತ್ವ ಬದಲಾವಣೆ ಇಲ್ಲ ಅಂದಿದ್ದಾರೆ. ನಮ್ಮ ನಿರ್ಧಾರಕ್ಕೆ ಬದ್ಧರಾಗಿ ಅಂತ ಹೈಕಮಾಂಡ್ ಹೇಳಿದೆ. ಅವರು ಏನೇ ಹೇಳಿದ್ರು ನಾವು ಅದನ್ನು ಅನುಸರಿಸಬೇಕು. ನಾನು ಅನುಸರಿಸುತ್ತೇನೆ ಮತ್ತು ಡಿಕೆ ಶಿವಕುಮಾರ್ ಕೂಡ ಅನುಸರಿಸುತ್ತಾರೆ. ಪವರ್ ಶೇರಿಂಗ್ ಗಾಳಿ ಸುದ್ದಿ ಅಷ್ಟೇ. ಪಕ್ಷದಲ್ಲಿ ಅಧಿಕಾರ ಹಂಚಿಕೆ ಚರ್ಚೆ ಆಗಿಲ್ಲ. ಸೆಪ್ಟೆಂಬರ್ ಕ್ರಾಂತಿ ಅಂದ್ರೆ ಬದಲಾವಣೆನಾ? 2.5 ವರ್ಷ ಆಗುವ ಮುನ್ನ ಚರ್ಚೆ ಸಹಜ. ಕೆಲ ಬೆಂಬಲಿಗ ಶಾಸಕರು ಅಭಿಮಾನಕ್ಕೆ ಹೇಳುತ್ತಾರೆ. ಡಿಕೆ ಶಿವಕುಮಾರ್ ಕೂಡ ಸಿಎಂ ಆಕಾಂಕ್ಷಿ, ಅದರಲ್ಲಿ ಯಾವುದೇ ತಪ್ಪಿಲ್ಲ. ನಾಯಕತ್ವಕ್ಕೆ ಸಂಬಂಧಿಸಿದಂತೆ ಸುರ್ಜೇವಾಲಾ ಯಾವುದೇ ಪ್ರಶ್ನೆಯನ್ನು ಕೇಳಿಲ್ಲ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಲೀಡರ್ಶಿಪ್ ಇಶ್ಯೂ ಚರ್ಚೆ ಇಲ್ಲ, ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ. ಯಾಕೆ ಹೇಳ್ತಿದ್ದೆ? ಕುರ್ಚಿ ಖಾಲಿ ಇದೆಯಾ? ಈಗ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ನಾನು ಬದ್ಧ, ಡಿಕೆ ಶಿವಕುಮಾರ್ ಕೂಡ ಬದ್ಧ. 1 or 2 MLA ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ ಅವರ ಅಭಿಮಾನಿಗಳು. ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ. 5 ವರ್ಷ ನಾನೇ ಸಿಎಂ ಆಗಿರ್ತೇನೆ ಎಂಬ ಸಿದ್ದರಾಮಯ್ಯ ಹೇಳಿಕೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಚಟುವಟಿಕೆ ಗರಿಗೆದರಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಿಎಂ ಸಿದ್ದರಾಮಯ್ಯ ಅತ್ಯಾಪ್ತರು ಭೇಟಿ ಮಾಡಿದ್ದಾರೆ. ಗೃಹ ಸಚಿವ ಜಿ ಪರಮೇಶ್ವರ್, ಸಚಿವರಾದ ಜಮೀರ್ ಅಹಮದ್, ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ, ದಿನೇಶ್ ಗುಂಡೂರಾವ್, ಈಶ್ವರ್ ಖಂಡ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಖರ್ಗೆ ಹಾಗೂ ಸಿಎಂ ಅತ್ಯಾಪ್ತರ ಭೇಟಿ ಕುತೂಹಲ ಮೂಡಿಸಿದೆ. ಈ ಮಧ್ಯೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮುಂದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ 3 ಸಚಿವರು ಪ್ರಸ್ತಾಪಿಸಿದ್ದಾರೆ ಎನ್ನಲಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಹಾಗೂ ಈಶ್ವರ್ ಖಂಡ್ರೆ ಹೆಸರು ಕೇಳಿ ಬಂದಿದೆ. ಮುಖ್ಯಮಂತ್ರಿ ಈಗಾಗಲೇ ಹೈಕಮಾಂಡ್ ಈ ವಿಷಯದ ಬಗ್ಗೆ ಬಹಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದಾರೆ. ಯಾರನ್ನೂ ಅವ್ರು ಕರ್ಸ್ಕೊಂಡೇನಿಲ್ಲ, ನಮ್ಮ ಪಾಡ್ ನಾವು ಅವ್ರವ್ರು ಬಂದಿದ್ದಾರೆ. ಇನ್ನು ಬಹಳಷ್ಟು ಜನ ಇದ್ದಾರೆ, ಎಲ್ಲರೂ ಭೇಟಿ ಮಾಡೋರು ಇದ್ದಾರೆ. ಸಿಎಂ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ನನ್ಗೆ ಆ ಥರ ಏನೂ ಮಾತುಕತೆ ನಡೆದಿಲ್ಲ, ಏನೂ ಒಪ್ಪಂದ ಆಗಿಲ್ಲ. ನಾನು 5 ವರ್ಷ ಸಿಎಂ ಅಂತ ಮಾಧ್ಯಮದಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಸುದ್ದಿ ಬಂತು. ಏನೇನಿಲ್ಲ ಬಸ್, ನಾವು ಕರ್ಟಸಿ ಮೀಟಿಂಗ್ ಬಂದಿದ್ದು. 5 ವರ್ಷವೂ ನಾನೇ ಸಿಎಂ ಎಂದ ಸಿದ್ದರಾಮಯ್ಯ. ಸಿಎಂ ಹೇಳಿಕೆಯನ್ನ ಸಚಿವ ಎಚ್.ಸಿ. ಮಹದೇವಪ್ಪ ಸ್ವಾಗತಿಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಶಾಸಕರು ಆಯ್ಕೆ ಮಾಡಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆ ಕರೆದು ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ. ಸಿಎಂ ಅವರೇ ಕ್ಲಿಯರ್ ಆಗಿ ಹೇಳಿದ್ಮೇಲೆ ಇನ್ನೇನ್ ಚರ್ಚೆ ಮಾಡ್ತೀರಿ? ನಾಯಕತ್ವ ಬದಲಾವಣೆ ಚರ್ಚೆ ದಿ ಎಂಡ್ ಅಷ್ಟೇ ಎಂದಿದ್ದಾರೆ. ಸಚಿವ ಶರಣ ಪ್ರಕಾಶ್ ಪಾಟೀಲ್ ಮಾತನಾಡಿ, 5 ವರ್ಷ ನಾನೇ ಸಿಎಂ ಎಂಬ ಸಿಎಂ ಹೇಳಿಕೆ ನನಗೆ ಗೊತ್ತಿಲ್ಲ. ನಾವೆಲ್ಲ ಅದರ ಬಗ್ಗೆ ಮಾತನಾಡಿಲ್ಲ. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಎಂದಿದ್ದಾರೆ. ಸಿಎಂ ಬದಲಾವಣೆ ಮ್ಯಾಚ್ ಕ್ಲೋಸ್. ಸಿದ್ದರಾಮಯ್ಯ ಈಗ ಹೇಳಿಕೆ ಕೊಡುವ ಅವಶ್ಯಕತೆ ಇತ್ತು ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸಾಹೇಬರು ಭೇಟಿ ಮಾಡಿದ್ವಿ. ಸಿಎಂ ವಿಚಾರ ಏನ್ ಮಾತಾಡಿದ್ರಿ? ಕೆಪಿಸಿ ಅಧ್ಯಕ್ಷ ಬದಲಾವಣೆ ವಿಚಾರ ಏನ್ ಮಾತಾಡಿದ್ರಿ? ಅವೆಲ್ಲ ಅಲ್ಲೇ ಇದ್ದಾವೆ, ಏನ್ ಪ್ರಶ್ನೆ ಇಲ್ಲ. ರಾಜಕೀಯ ಅನ್ನೋ ಚರ್ಚೆ ಅಲ್ಲ ಇದು. ಸವಾರದಿಂದ ಭೇಟಿಗೆ ಬಂದಿದ್ದಾರೆ. ಇದಕ್ಕೇನು ರಾಜಕೀಯ ಏನು ಉದ್ದೇಶ? ನಾಯಕತ್ವ ಬದಲಾವಣೆ ಚರ್ಚೆ ವಿಚಾರವಾಗಿ ನಾಯಕತ್ವ ಬದಲಾವಣೆ ಡ್ರಾಮಾ ಅಷ್ಟೇ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಮಾಧ್ಯಮಗಳು ವಿಶ್ಲೇಷಣೆ ಮಾಡಿದಂತೆ ಇದೊಂದು ಡ್ರಾಮಾ. ನಿಮ್ಮ ಹೇಳಿಕೆಯನ್ನು ನಾನು ಒಪ್ಪಬೇಕಾಗತ್ತೆ. ಪದೇ ಪದೇ ಇದರ ಬಗ್ಗೆ ಚರ್ಚೆ ಆಗುವುದು, ಅವರೊಂದು ಹೇಳಿಕೆ ಕೊಡೋದು, ನಾನೊಂದು ಹೇಳೋದು, ಮತ್ತೊಬ್ಬರು ಒಂದು ಹೇಳೋದು ಆಗಬಾರ್ದು ಅಂದಿದ್ದಾರೆ. ಆಡಳಿತದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಮುಖ್ಯಮಂತ್ರಿಗಳು ಆಡಳಿತ ಮಾಡ್ತಿದ್ದಾರೆ. ಸುಮ್ಮನೆ ಡ್ರಾಮಾ ಕಂಪನಿ ಓಪನ್ ಮಾಡೋಕೆ ನನಗೆ ಇಷ್ಟ ಇಲ್ಲ ಅಂದಿದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ಮಾತನಾಡಿ, ನಾಯಕತ್ವ ಬದಲಾವಣೆ ವದಂತಿಗೆ ತೆರೆ ಎಳಿಬೇಕಾಗಿದೆ. ಶಾಸಕರು ಸುರ್ಜೇವಾಲಾ ಮುಂದೆ ಏನ್ ಮಾತಾಡಿದ್ದಾರೆ ಅಂತ ನಮಗೆ ಹೇಳಿದ್ದಾರೆ. ಬಹಳ ಜನ ಅನುದಾನದ ಬಗ್ಗೆ ಹೇಳಿದ್ದಾರೆ, ಆದ್ರೆ ನಾಯಕತ್ವದ ಬಗ್ಗೆ ಯಾರು ಮಾತಾಡಿಲ್ಲ. ಸಿಎಂ ನಾನೇ ಇರ್ತೇನೆ ಅಂತ ಹೇಳುವ ಅಗತ್ಯ ಇದೆ ಅಂತ ಹೇಳಿದ್ದಾರೆ. ಪದೇ ಪದೇ ಇದರ ಬಗ್ಗೆ ಚರ್ಚೆ ಆಗೋದು, ಹೇಳಿಕೆಗಳು ಕೊಡೋದು, ಅವರೊಂದು ಹೇಳೋದು, ನಾನೊಂದು ಹೇಳೋದು, ಇನ್ನೊಬ್ಬರೊಂದು ಹೇಳೋದು, ಅದು ಆಗಬಾರ್ದು. ಆಡಳಿತದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಆಡಳಿತ ನಡೀತಾ ಇದೆ. ಮುಖ್ಯಮಂತ್ರಿಗಳು ಆಡಳಿತವನ್ನು ಮಾಡ್ತಿದ್ದಾರೆ. ನಾವು ಸುಮ್ಮನೆ ಅದಕ್ಕೆ ಡ್ರಾಮಾ ಕಂಪನಿ ಓಪನ್ ಮಾಡೋದಕ್ಕೆ ಇಷ್ಟ ಇಲ್ಲ ನನಗೆ. ಅದರಿಂದ ಬಿಟ್ಬಿಡೋಣ ಅದನ್ನು. ಹೊಸದೇನಿಲ್ಲ, ಮೊನ್ನೆ ಹೇಳಿದ್ದಾರೆ, ನಿಮ್ಮ ಮುಂದೆ ಹೇಳಿದ್ದಾರೆ ನಾನೇ ಅಂತ. ಹಿಂದೂ ಕೂಡ ಅವ್ರು ಹೇಳಿದ್ದಾರೆ, ಪರೋಕ್ಷವಾಗಿ ಹೇಳಿದ್ದಾರೆ. ಈ ಸಾರಿ ನೇರವಾಗಿ 2 ಸಾರಿ ಹೇಳಿದ್ದಾರೆ. ಮತ್ತು ಇದನ್ನು ನಮ್ಮ ಕೇಳೋದ್ರಾಗೆ ನಾವು ಕಾಂಪಿಟೇಟರು ಅಲ್ಲ, ಆಕಾಂಕ್ಷಿನೂ ಅಲ್ಲ. ಈಗ ನಮಗೆ ಅನ್ವಯಿಸೋದಿಲ್ಲ ಆ ಸಂದೇಶ. ಯಾಕೆ ಈ ಮಾತನ್ನು ಹೇಳಬೇಕಾಯ್ತು ಸರ್? ಸಂದರ್ಭ ಬಂದಿರ್ಬೋದು, ಅವಕಾಶ ಬಂದರೂ ಹೇಳಿದ್ದಾರೆ.
ನನ್ನ ಪ್ರಕಾರ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರುತ್ತಾರೆ ಎಂದು ಮೈಸೂರಿನಲ್ಲಿ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ. ಸಿಎಂ ಬದಲಾವಣೆ ಚರ್ಚೆ ಹೈಕಮಾಂಡ್ ಮುಂದೆ ನಡೆದಿಲ್ಲ. ಎಐಸಿಸಿ ಕಾರ್ಯದರ್ಶಿ ಈಗಾಗಲೇ ಇದನ್ನು ಸ್ಪಷ್ಟಪಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಒಬಿಸಿ ಸಮಿತಿಗೆ ಸಿಎಂ ಆಯ್ಕೆ ಕುರಿತ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಯಾರೇ ಹೇಳಿದ್ದು ಮುಖ್ಯಮಂತ್ರಿ ಆದವರನ್ನ ಒಬಿಸಿ ಕಮಿಟಿಗೆ ಕಳುಹಿಸಿದ್ರೆ ಪ್ರಮೋಷನ್ನ ಅಂತ ಕೆಂಡಾಮಂಡಲರಾಗಿದ್ದಾರೆ. ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗದ ನಾಯಕ. ದೇಶದಲ್ಲಿರುವ ಹಿಂದುಳಿದ ವರ್ಗಗಳ ನಾಯಕರು ಆ ಕಮಿಟಿಯಲ್ಲಿದ್ದಾರೆ. ಹಾಗಾಗಿ ಅಲ್ಲಿ ಸದಸ್ಯರಾಗಿರುತ್ತಾರೆ. ಅದಕ್ಕೂ ಸಿಎಂ ಬದಲಾವಣೆ ವಿಚಾರಕ್ಕೂ ಸಂಬಂಧ ಕಲ್ಪಿಸುವ ಅಗತ್ಯ ಇಲ್ಲ. ನಮ್ಮ ಸರ್ಕಾರ ಬಂದಾಗಿನಿಂದ ಸರ್ಕಾರ ಬದಲಾಗುತ್ತೆ, ಸಿಎಂ ಬದಲಾಗ್ತಾರೆ ಅಂತಿದ್ದಾರೆ. ಬಿಜೆಪಿ ಹೇಳೋದನ್ನೆಲ್ಲ ನೀವು ನಂಬಿದ್ರೆ ಆಗಲ್ಲ ಅಂತ ಕುಟುಕಿದ್ದಾರೆ. ಎಐಸಿಸಿ ಸೆಕ್ರೆಟರಿ ಅವರು ಬಂದು ಯಾವುದೇ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಈ ಹೈಕಮಾಂಡ್ ಮುಂದೆ ಇಲ್ಲ ಅಂತ ಹೇಳಿ. 5 ವರ್ಷನೂ ಸಿದ್ದರಾಮಯ್ಯನವರೇ ಇರ್ತಾರೆ. ಹೌದು, ನನ್ನ ಪ್ರಕಾರ ಅವ್ರು 5 ವರ್ಷನೂ ಇರ್ತಾರೆ. ಬಿಜೆಪಿ ಅವ್ರು ಹೇಳ್ತಾರೆ ಬಿಡ್ರಿ, ಅವ್ರು ಹೇಳ್ತಾನೆ ಇದ್ದಾರೆ ನಮ್ಮ ಸರ್ಕಾರ ಬಂದಾಗಿಂದ ಸರ್ಕಾರ ಬಿದ್ದು ಹೋಗ್ಬಿಡುತ್ತೆ, ಮುಖ್ಯಮಂತ್ರಿಗಳು ಬದಲಾಗ್ತಾರೆ, ಅವಾಗ ಬದಲಾಗ್ತಾರೆ, ಇವಾಗ ಬದಲಾಗ್ತಾರೆ ಅಂತ ಅವ್ರು ಹೇಳಿದನ್ನೆಲ್ಲ ನೀವು ನಂಬ್ತಾ ಇದ್ರೆ ಆಗೋದಿಲ್ಲ. ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ 5 ವರ್ಷವೂ ನಾನೇ ಸಿಎಂ ಅಂತ ಹೇಳಿದ್ರೆ, ಇತ್ತ ದಾವಣಗೆರೆಯಲ್ಲಿ ನೊಣವಿನಕೆರೆ ಶ್ರೀಗಳು ಈ ಅವಧಿಯಲ್ಲೇ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ದಾವಣಗೆರೆ ಜಿಲ್ಲೆಯ ಸೊಕ್ಕೆ ಗ್ರಾಮದಲ್ಲಿ ಕಾಡು ಸಿದ್ದೇಶ್ವರ ಮಠದ ಶಿವಯೋಗೀಶ್ವರ ಸ್ವಾಮೀಜಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭವಿಷ್ಯ ನುಡಿದಿದ್ದಾರೆ. ಶ್ರೀಮಠದ ರೈತರ ಜನರ ಸಂಕಲ್ಪದ ಮೇರೆಗೆ ಡಿಕೆಶಿ ಮುಂದಿನ ದಿನಗಳಲ್ಲಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಯಾವಾಗಲೂ ಮಠಕ್ಕೆ ಬರ್ತಾರೆ, ಆದ್ರೆ ರಾಜಕೀಯ ವಿಚಾರವಾಗಿ ಬರೋದಿಲ್ಲ. ಸರ್ಕಾರದ ಕೆಲಸದಲ್ಲಿ ಡಿಕೆಶಿ ಮುಂದಿದ್ದಾರೆ. ಆರೋಗ್ಯವಂತರಾಗಿ ಜನಸೇವೆ ಮಾಡಲಿದ್ದಾರೆ. ಈ ಬಾರಿ ಡಿಕೆ ಶಿವಕುಮಾರ್ ಸಿಎಂ ಆಗಿ ಅಧಿಕಾರವನ್ನ ಹಿಡಿಯಲಿದ್ದಾರೆ ಅಂತ ಕಾಡು ಸಿದ್ದೇಶ್ವರ ಮಠದ ಶ್ರೀಗಳು ಭವಿಷ್ಯವನ್ನು ನುಡಿದಿದ್ದಾರೆ. ಇನ್ನು ರಂಭಾಪುರಿ ಶ್ರೀಗಳು ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ ಅಂದಿದ್ದಾರೆ. ಯಾರು ಎಷ್ಟೇ ಹೇಳಿದ್ರೂ ಪಕ್ಷದ ನಾಯಕರ ತೀರ್ಮಾನವೇ ಅಂತಿಮ ಆಗಿರುತ್ತೆ ಅಂತ ಹೇಳಿದರು. ವರ್ತಕರು, ರಾಜಕೀಯ ಮುತ್ಸದ್ದಿಗಳು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಪ್ರೀತಿಯ ಮಗನಾಗಿ ಬೆಳೆದಿರ್ತಕ್ಕಂಥವನಾಗಿದ್ದಾನೆ ಮತ್ತು ಸರ್ಕಾರದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಶ್ರೀಮಠದ ಆಶೀರ್ವಾದ ಇದೆ. ಮುಂದಿನ ದಿನಗಳಲ್ಲಿ ಅವರ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಹಾಸನ ಹೃದಯಾಘಾತ ತಜ್ಞರ ವರದಿಯಲ್ಲಿ ಬೆಚ್ಚಿ ಬೀಳಿಸುವ ವರದಿ ಬಯಲಾಗಿದೆ. 33% ಆಟೋ ಡ್ರೈವರ್, ಕ್ಯಾಬ್ ಡ್ರೈವರ್ಗೆ ಹಾರ್ಟ್ ಅಟ್ಯಾಕ್ ಆಗಿರುವುದು ಬಯಲಾಗಿದೆ. ಹಾಸನ ಹೃದಯಾಘಾತ ಬಲಿಯಾದವರಲ್ಲಿ 33% ಆಟೋ ಡ್ರೈವರ್, ಕ್ಯಾಬ್ ಡ್ರೈವರ್ ಇದ್ದಾರಂತೆ. 24 ಜನರಲ್ಲಿ ಕ್ಯಾಬ್ ಡ್ರೈವರ್ ಮತ್ತು ಆಟೋ ಡ್ರೈವರ್ಸ್ಗಳು ಇರೋದು ಬಯಲಾಗಿದೆ. ವಾಯು ಮಾಲಿನ್ಯದಿಂದ ಆಟೋ ಡ್ರೈವರ್ ಮತ್ತು ಕ್ಯಾಬ್ ಡ್ರೈವರ್ 7 ಜನ ಡೆತ್ ಆಗಿದ್ದಾರೆ. ಇಬ್ಬರಿಗೆ ಕೊಲೆಸ್ಟ್ರಾಲ್ನಿಂದ ಹೃದಯಾಘಾತ ಆಗಿದೆ. ಇಬ್ಬರಿಗೆ ಅನುವಂಶೀಯವಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ತಜ್ಞರು ಅಧ್ಯಯನಕ್ಕೆ ಒಳಪಡಿಸಿದ 33% ಆಟೋ ಡ್ರೈವರ್ ಮತ್ತು ಕ್ಯಾಬ್ ಡ್ರೈವರ್ಸ್ ಇರುವುದು ಬೆಳಕಿಗೆ ಬಂದಿದೆ. ಈ ವಿಚಾರ ತಜ್ಞರ ವರದಿಯಲ್ಲಿ ಉಲ್ಲೇಖವಾಗಿದೆ. ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ಹಾಸನ ಡಿಎಚ್ಒ ಸಮ್ಮುಖದಲ್ಲಿ ವರದಿ ಪರಿಶೀಲನೆ ಸಭೆ ನಡೆದಿದೆ. ಹಾಸನದಲ್ಲಿ ಸರಣಿ ಹೃದಯಾಘಾತಕ್ಕೆ ಸಂಬಂಧಿಸಿದಂತೆ ಜಯದೇವ ಆಸ್ಪತ್ರೆಯ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದ ತಜ್ಞರ ತಂಡ ನಡೆಸಿದ ತನಿಖಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. ಮೇ ಮತ್ತು ಜೂನ್ನಲ್ಲಿ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದ 23 ಜನರ ಮೇಲೆ ತನಿಖೆ ಮಾಡಲಾಗಿದೆ. ಅದರಲ್ಲೂ ಮರಣೋತ್ತರ ಪರೀಕ್ಷೆ ವರದಿ ಸೇರಿದಂತೆ 3 ಮಾದರಿಯಲ್ಲಿ ತಜ್ಞರು ತನಿಖೆ ನಡೆಸಿದ್ದಾರೆ. ಮರಣೋತ್ತರ ಪರೀಕ್ಷೆ ಆಗಿರುವ ಕೇಸ್ಗಳ ವರದಿ ಆಸ್ಪತ್ರೆಗೆ ಬಂದು ಇಸಿಜಿ ಮತ್ತು ಬ್ಲಡ್ ಚೆಕ್ ಮಾಡಿಸಿರುವ ಆಧಾರದಲ್ಲಿ ರಿಪೋರ್ಟ್ ಆಸ್ಪತ್ರೆಗೆ ಬರದೆ ಮಾರ್ಗ ಮಧ್ಯದಲ್ಲಿ ಡೆತ್ ಆದ ಹಿಸ್ಟರಿ ಆಧಾರದ ಮೇಲೆ ವರದಿ ಸಲ್ಲಿಸಿದ್ದಾರೆ. ಹಾಸನ ಡಿಎಚ್ಒ ಮತ್ತು ಅಧಿಕಾರಿಗಳು ಬೆಂಗಳೂರಿಗೆ ಆಗಮಿಸಿ ವರದಿ ಸಲ್ಲಿಸಿದ್ದಾರೆ. ಒಟ್ಟು 24 ಸಾವುಗಳು ಮೇ ಜೂನ್ ತಿಂಗಳಲ್ಲಿ ಹಾಸನ ಜಿಲ್ಲೆಯವರು ಆಗಿರುವಂಥದ್ದು. ಆ ಒಂದು 24 ಸಾವುಗಳನ್ನು ಒಂದು ಎನ್ಕ್ವೈರಿ ಮಾಡಿದ್ದಾರೆ. ಸೊ ಈ ಯಾವ ಕಾರಣಕ್ಕೋಸ್ಕರ ಇವರು ತೀರ್ಕೊಂಡಿದ್ದಾರೆ ಅಂತ ಗೊತ್ತಾದಾಗ ಇದರಲ್ಲಿ 24ರಲ್ಲಿ 4 ಜನ ಅಂದರೆ ನಾನ್ ಕಾರ್ಡಿಯಾಕ್ ಡೆತ್ಸ್. ಇನ್ನು ಉಳಿದಿರುವಂಥ 20 ಅದರಲ್ಲಿ 10 ಕನ್ಫರ್ಮ್ಡ್ ಕಾರ್ಡಿಯಾಕ್ ಡೆತ್ಸ್. ಇನ್ನು ಉಳಿದಿರುವಂಥ 10 ಏನಿದೆ ಸಂಭವನೀಯ ಹೃದಯಾಘಾತದ ಮರಣ ಅಂತಲೇ ಹೇಳ್ಬೋದು. ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಸರಣಿ ಸಾವುಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ. ಮೈಸೂರಿನಲ್ಲಿ ಹೃದಯಾಘಾತಕ್ಕೆ 28 ವರ್ಷದ ದರ್ಶನ್ ಚೌಧರಿ ಬಲಿಯಾಗಿದ್ದಾನೆ. ಮೈಸೂರಿನ ಚಾಮರಾಜ ಮೊಹಲ್ಲಾದಲ್ಲಿ ಬಣ್ಣದ ಅಂಗಡಿ ಮಾಲೀಕನಾಗಿದ್ದ ದರ್ಶನ್ಗೆ ನಿನ್ನೆ ರಾತ್ರಿ ದಿಢೀರ್ ಎದೆನೋವು ಕಾಣಿಸಿಕೊಂಡಿದೆ. ಪೋಷಕರು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟರಲ್ಲೇ ದರ್ಶನ್ ಸಾವನ್ನಪ್ಪಿದ್ದಾನೆ. ಬಳ್ಳಾರಿಯಲ್ಲಿ 30 ವರ್ಷದ ಯುವಕ ಗವಿಸಿದ್ದ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ. ಕಂಪ್ಲಿ ತಾಲೂಕಿನ ಸಣಾಪುರ ಗ್ರಾಮದ ಯುವಕ ಗವಿಸಿದ್ದನಿಗೆ ಕಳೆದ 5 ದಿನದ ಹಿಂದೆ ಹೃದಯಾಘಾತವಾಗಿ ಕೋಮಾ ಸ್ಥಿತಿ ತಲುಪಿದ್ದರು. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಕಲಬುರಗಿಯಲ್ಲಿ ತೀವ್ರ ಹೃದಯಾಘಾತದಿಂದ ಕಾಲೇಜು ಉಪಪ್ರಾಂಶುಪಾಲ ಸಾವನ್ನಪ್ಪಿದ್ದಾರೆ. 50 ವರ್ಷದ ಗುರುಬಸಯ್ಯ ಮೃತ ದುರ್ದೈವಿ. ಬೆಳಗ್ಗೆ ವಾಕಿಂಗ್ ಮುಗಿಸಿಕೊಂಡು ಮನೆಗೆ ಬಂದು ನೀರು ಕುಡಿದು ಕುಳಿತಿದ್ದ ವೇಳೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ 58 ವರ್ಷದ ಸುಮಾ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ನಿನ್ನೆ ಬೆಳಗ್ಗೆ ಮನೆಯಲ್ಲೇ ಕುಸಿದು ಬಿದ್ದು ಸುಮಾ ಮೃತಪಟ್ಟಿದ್ದಾರೆ. ಇನ್ನು ಜಾತಿ ನಿಂದನೆ ಕೇಸ್ನಲ್ಲಿ ಮಗ ಆತ್ಮಹತ್ಯೆ ಮಾಡಿಕೊಂಡ ಸುದ್ದಿ ತಿಳಿದು ತಂದೆ ಹೃದಯಾಘಾತದಿಂದ ಸಾವನ್ನಪ್ಪಿದ ಘಟನೆ ಯಾದಗಿರಿ ಜಿಲ್ಲೆಯ ವಡಗೇರ ಪಟ್ಟಣದಲ್ಲಿ ನಡೆದಿದೆ. 22 ವರ್ಷದ ಮೆಹಬೂಬ್ ಆತ್ಮಹತ್ಯೆ ಮಾಡಿಕೊಂಡ ಯುವಕ 50 ವರ್ಷದ ತಂದೆ ಸೈಯದ್ ಅಲಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ.
ಹಾರ್ಟ್ ಅಟ್ಯಾಕ್ ಪ್ರಕರಣ ಇಡೀ ಕರುನಾಡನ್ನ ನಡಗಿಸುತ್ತಿದೆ. ಕುಂತಲ್ಲಿ ನಿಂತಲ್ಲಿ ಹೃದಯಾಘಾತ ಸಾವು ಎಂಬುದನ್ನ ಕೇಳಿ ಜನರು ಗಾಬರಿಯಾಗಿದ್ದಾರೆ. ಇದರ ಎಫೆಕ್ಟ್ ಈಗ ಜನರಿಗೆ ಹಾರ್ಟ್ ಅಟ್ಯಾಕ್ ಭೀತಿ ಕಾಣಿಸಿಕೊಂಡಿದೆ. ಕೆಲವರಲ್ಲಿ ಹಾರ್ಟ್ ಅಟ್ಯಾಕ್ ನಂತಹ ಲಕ್ಷಣ ಬಾಧಿಸುತ್ತಿದೆ ಅಂತ ಭಯಗೊಂಡು ಆಸ್ಪತ್ರೆಗೆ ತೋರಿಸಿದ್ರೆ ವೈದ್ಯರು ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ಭಯ ಹೋಗ್ತಿಲ್ಲ. ಇದರ ಪರಿಣಾಮ ಅನೇಕರು ಮನೋತಜ್ಞರ ಬಳಿ ಸಲಹೆಯನ್ನ ಪಡೆದುಕೊಳ್ಳುತ್ತಿದ್ದಾರೆ. ಹಲವಾರು ವೈದ್ಯರ ಒಪಿನಿಯನ್ ತೆಗೆದುಕೊಂಡು ಅನಗತ್ಯ ಗಾಬರಿಯಾಗೋದ್ರಿಂದ ಹಾರ್ಟ್ ಫೋಬಿಯಾ ಹುಟ್ಟಿದೆ ಎಂದು ಮನೋವೈದ್ಯರು ಹೇಳ್ತಿದ್ದಾರೆ. ಯಾವುದನ್ನು ಗಾಬರಿಯಾಗದೆ ತಪಾಸಣೆ ಮಾಡಿಸಿ ಫ್ಯಾಮಿಲಿ ವೈದ್ಯರ ಬಳಿ ಸಲಹೆ ಕೇಳಿ. ಅನಗತ್ಯ ಟೆನ್ಷನ್ ಬೇಡ ಎಂದು ಮನೋವೈದ್ಯರು ಸಲಹೆ ಕೊಟ್ಟಿದ್ದಾರೆ. ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಲೈಫ್ ಸ್ಟೈಲ್ ಡಿಸಾರ್ಡರ್. ಲೈಫ್ ಸ್ಟೈಲ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿರೋದು. ಕೊರೋನಾದ ನಂತರ ಏನಾಯಿತು, ವರ್ಕ್ ಫ್ರಮ್ ಹೋಮ್ ಅಂತ ಇದೆ. ಅದಾದ ನಂತರ ಹೊರಗಡೆ ಜನ ಹೋಗೋದನ್ನೇ ಅವರು ರೂಢಿನೇ ತಪ್ಪೋಯ್ತು. ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ದೇಹದಲ್ಲಿ ಸಾಕಷ್ಟು ಮೂಮೆಂಟೇ ಮಾಡ್ತಿರಲಿಲ್ಲ.